ಇವ್ಯಾಲ್ಯುವೇಷನ್ನಿನ ನಿಜವಾದ ಕಾನ್ಸೆಪ್ಟ್ ಏನು ಅಂತಂದರೆ, ಯಾರು ಪಾಠವನ್ನು ಮಾಡ್ತಾರೋ ಅವರೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ, ಅವರೇ ಪರೀಕ್ಷೆಯನ್ನು ಮಾಡಿ, ಮಕ್ಕಳು ಯಾವ ಸಾಮರ್ಥ್ಯದಲ್ಲಿ ವೀಕ್ ಇದ್ದಾರೆ ಅನ್ನೋದನ್ನು ಅಸೆಸ್ ಮಾಡಿ, ಅದಕ್ಕೆ ತಕ್ಕಂತೆ ಪರ್ಯಾಯ ಬೋಧನೆಯನ್ನು ಮಾಡಬೇಕು ಅನ್ನೋದು CCEಯ ನಿಯಮ. ಪರೀಕ್ಷೆಯ ಮಾಡೋದ್ರ ಮೂಲಕ ಮಕ್ಕಳು ನಿಜವಾಗೂ ಶಾಲೆಗಳಿಗೆ ಬರೋದಿಲ್ಲ. ಮಕ್ಕಳು ಪರೀಕ್ಷೆಗೆ ಭಯ ಬಿದ್ದುಬಿಟ್ಟು ಶಾಲೆಯಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಗುಣಾತ್ಮಕ ಶಿಕ್ಷಣವನ್ನು ಜಾಸ್ತಿ ಮಾಡಬೇಕು ಅಂದರೆ ಪರೀಕ್ಷೆ ಕಾರಣ ಅಲ್ಲ, ಅದು ಪರೀಕ್ಷೆ ಅದಕ್ಕೆ ಅಳತೆಗೋಲು ಅಲ್ಲ ಅಂತ ಅನ್ನೋದು ನಮ್ಮ ಫಸ್ಟ್ ಶಿಕ್ಷಕರನ್ನು ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಒಳ್ಳೆಯ ಪುಸ್ತಕಗಳನ್ನು ಕೊಡಿ, ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ, ಆವಾಗ ಗುಣಾತ್ಮಕ ಶಿಕ್ಷಣ ನಿರೀಕ್ಷೆ ಮಾಡ್ಬೋದು. ಕಳೆದ ವರ್ಷವೂ ಕೂಡ 5 ಮತ್ತು 8ನೇ ತರಗತಿಗೆ ಬೋರ್ಡ್ ಎಕ್ಸಾಮ್ಸನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ರುಪ್ಸಾ ಕರ್ನಾಟಕದ ವತಿಯಿಂದ ಹೈಕೋರ್ಟ್ಗೆ ಹೋಗಿದ್ವಿ. ಮೊದಲನೇ ಬೆಂಚ್ ತೀರ್ಮಾನ ನಮ್ಮ ಪರವಾಗಿತ್ತು. ಆಮೇಲೆ ಡಬಲ್ ಬೆಂಚ್ಗೆ ಹಾಕ್ಕೊಂಡು ಮತ್ತೆ ಅದನ್ನು ಸುಪ್ರೀಂ ಕೋರ್ಟ್ಗಾಗಿ ಹೇಗೋ ಎಕ್ಸಾಮ್ಸನ್ನು ಮಾಡೋದ್ರಲ್ಲಿ ನಾಗೇಶ್ ಅವರು ಯಶಸ್ವಿ ಆದರು. ಆದರೆ ಈ ಬಾರಿ ಮತ್ತೆ ಹೇಗೇನು ರುಪ್ಸಾ ಕರ್ನಾಟಕ ಕೋರ್ಟ್ಗೆ ಹೋಯ್ತು. ಯಾಕಂದರೆ ಈ ಬಾರಿ ಬರೀ 5, 8 ಮತ್ತು 9 ಕೂಡ ಸೇರಿಸ್ಕೊಂಡು 11ಕ್ಕೂ ಕೂಡ ಸೇರಿಸ್ಕೊಂಡು ಇವರು ಎಕ್ಸಾಮನ್ನು ಬೋರ್ಡ್ ಎಕ್ಸಾಮ್ ಮಾಡುವಂಥ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಮಾಡಿದರು. ಸೊ ನಾವು ಯಾಕೆ ಅದನ್ನು ಬೋರ್ಡ್ ಎಕ್ಸಾಮ್ಸನ್ನು ವಿರೋಧ ಮಾಡ್ತೀವಿ ಅಂದರೆ, RTEಯನ್ನು ಅಕ್ಸೆಪ್ಟ್ ಮಾಡ್ಕೊಂಡು 2009ಇಂದ ಇಲ್ಲಿಯವರೆಗೂ ನಾವು CCE ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀವಿ. 5 ಮತ್ತು 8ಅನ್ನು ನಾವು ಸ್ಕೂಲ್ ಹಂತದಲ್ಲೇ ಪರೀಕ್ಷೆ ಮಾಡಬೇಕು ಅನ್ನೋದು ಅದು ನಿಯಮ. ಅದನ್ನು ಬೋರ್ಡ್ ಎಕ್ಸಾಮ್ ಆಗಿ ಮಾಡಬಾರ್ದು ಅಂತ, ಯಾಕಂದರೆ CCE ವಿರೋಧ ಆಗುತ್ತೆ ಅಂತ. ಸೊ ಅದನ್ನೇ ತಪ್ಪು ಆದೇಶವನ್ನು ಅಂದರೆ ನೋಟಿಫಿಕೇಷನ್ನ ಸರ್ಕಾರ ಮಾಡಿದೆ. ಹೇಗೆ ಅಂತಂದರೆ CCE ಅಂಡರಲ್ಲೇ ನಾವು ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ. ಇವ್ಯಾಲ್ಯುವೇಷನ್ನಿನ ನಿಜವಾದ ಕಾನ್ಸೆಪ್ಟ್ ಏನು ಅಂತಂದರೆ, ಯಾರು ಪಾಠವನ್ನು ಮಾಡ್ತಾರೋ ಅವರೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ, ಅವರೇ ಪರೀಕ್ಷೆಯನ್ನು ಮಾಡಿ, ಮಕ್ಕಳು ಯಾವ ಸಾಮರ್ಥ್ಯದಲ್ಲಿ ವೀಕ್ ಇದ್ದಾರೆ ಅನ್ನೋದನ್ನು ಅಸೆಸ್ ಮಾಡಿ, ಅದಕ್ಕೆ ತಕ್ಕಂತೆ ಪರ್ಯಾಯ ಬೋಧನೆಯನ್ನು ಮಾಡಬೇಕು ಅನ್ನೋದು CCEಯ ನಿಯಮ. ಅದರ ವಿರುದ್ಧವಾಗಿ ಇನ್ಯಾರೋ ಕ್ವಶನ್ ಪೇಪರ್ ತಯಾರು ಮಾಡುವಂಥದ್ದು, ಇನ್ಯಾರೋ ಎಕ್ಸಾಮನ್ನು ನಡೆಸುವಂಥದ್ದು, ಇನ್ಯಾರೋ ವ್ಯಾಲ್ಯುವೇಷನನ್ನು ಮಾಡೋದರಿಂದ ಕಲಿಕೆಯ ಪ್ರಗತಿ ಅನುಕೂಲ ಆಗೋದಿಲ್ಲ ಮಕ್ಕಳಿಗೆ. ಸೊ ಅದನ್ನು ನಾವು ವಿರೋಧ ಮಾಡಿ ರುಪ್ಸಾ ಕರ್ನಾಟಕ CCE ಮೆಥಡಲ್ಲಿ ನೀವು ಕಂಟಿನ್ಯೂ ಆಗಿರೋದ್ರಿಂದ ನೀವು ಅದಕ್ಕೆ ವಿರೋಧವಾಗಿ ಮಾಡೋದು ಶೈಕ್ಷಣಿಕ ಹಕ್ಕು ಅಧಿನಿಯಮಕ್ಕೆ ವಿರೋಧ ಆಗುತ್ತೆ. ನೀವು ಅದನ್ನು ನಡೆಸಬಾರ್ದು ಅಂತ. ಸೊ ಇಲ್ಲಿ ಇಲಾಖೆ ಮೇಲೆ ನಾವು ನೇರ ಆರೋಪ ಏನು ಮಾಡ್ತಾಯಿದ್ದೀವಿ ಅಂದರೆ, ಈ ಪರೀಕ್ಷೆಯ ಮಾಡೋದ್ರ ಮೂಲಕ ಮಕ್ಕಳು ನಿಜವಾಗೂ ಶಾಲೆಗಳಿಗೆ ಬರೋದಿಲ್ಲ. ಮಕ್ಕಳು ಪರೀಕ್ಷೆಗೆ ಭಯ ಬಿದ್ದುಬಿಟ್ಟು ಶಾಲೆಯಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಇವರೇನು ಹೇಳ್ತಿದ್ದಾರೆ, ಗುಣಾತ್ಮಕ ಶಿಕ್ಷಣವನ್ನು ನಾವು ಹೆಚ್ಚು ಮಾಡಬೇಕು ಅಂದರೆ ಪರೀಕ್ಷೆಯನ್ನು ಕಂಟೆಸ್ಟ್ ಮಾಡಬೇಕು ಅಂತ. ಗುಣಾತ್ಮಕ ಶಿಕ್ಷಣವನ್ನು ಜಾಸ್ತಿ ಮಾಡಬೇಕು ಅಂದರೆ ಪರೀಕ್ಷೆ ಕಾರಣ ಅಲ್ಲ, ಅದು ಪರೀಕ್ಷೆ ಅದಕ್ಕೆ ಅಳತೆಗೋಲು ಅಲ್ಲ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದರೆ ರಾಜ್ಯದಲ್ಲಿ ಸುಮಾರು 65% ಶಿಕ್ಷಕರ ಕೊರತೆ ಇದೆ. ಅದನ್ನು ಫಸ್ಟ್ ಶಿಕ್ಷಕರನ್ನು ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಒಳ್ಳೆಯ ಪುಸ್ತಕಗಳನ್ನು ಕೊಡಿ, ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ, ಆವಾಗ ಗುಣಾತ್ಮಕ ಶಿಕ್ಷಣ ನಿರೀಕ್ಷೆ ಮಾಡ್ಬೋದು. 35% ಶಿಕ್ಷಕರನ್ನ ಇಟ್ಕೊಂಡು ನೀವು 100% ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಇದು ದುರಾಲೋಚನೆ ಆಗುತ್ತೆ. ಸೊ ಹಾಗಾಗಿ ನಾವು ಸರ್ಕಾರಕ್ಕೆ ನೇರ ಒತ್ತಾಯ ಏನು ಅಂತಂದರೆ, ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕಾದ್ದು ನಿಮ್ಮ ಕರ್ತವ್ಯ. ಸೊ ಅದನ್ನು ಕೊಡಬೇಕು ಅಂತಂದರೆ ನೀವು ಶಿಕ್ಷಕರನ್ನ ಮೊದಲಲ್ಲಿ ಅಪಾಯಿಂಟ್ ಮಾಡಿ ಅಂತೇಳಿ ಹೇಳೋದಕ್ಕೆ ಇಚ್ಛಿಸ್ತೀವಿ. ಆಮೇಲೆ CCE ಮೆಥಡು ಈಗೇನು ಆಲ್ರೆಡಿ ನಾವೇನು ಪ್ರಾಯೋಗಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಕಳೆದ 15 ವರ್ಷದಿಂದ, ಅದು ಒಳ್ಳೆಯ ಸಕ್ಸಸ್ ರಿಸಲ್ಟ್ಸನ್ನು ಕೊಡ್ತಾ ಇದೆ. ಸೊ ಅದನ್ನು ನೀವು ಮತ್ತೆ ಪರೀಕ್ಷೆಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅದು 1983ರ ಕರ್ನಾಟಕ ಶಿಕ್ಷಣ ನೀತಿಗೆ ನೀವು ತಗೊಂಡೋದಂಗೆ ಆಗುತ್ತೆ. ಅದು ಈಗಾಗಲೇ ಕೈಬಿಟ್ಟಿರುವಂತಹ ಒಂದು ನೀತಿ. ಸೊ ಇವತ್ತೇನು ಹೈಕೋರ್ಟು ಆದೇಶವನ್ನು ಮಾಡಿದೆಯೋ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಮತ್ತು ನಮಗೆ ರುಪ್ಸಾ ಕರ್ನಾಟಕಕ್ಕೆ ಸಿಕ್ಕಂತಹ ಜಯ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ.